ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ. ನಾನು ನೋಡೋದಿದ್ದೆ ಶಿರಡಿಗೆ ನಮ್ಮ ಬೆಂಗಳೂರಿನಿಂದ ಕನೆಕ್ಟಿವಿಟಿ ಯಾಕಿಲ್ಲ, ಭಾಳ ದಿನದಿಂದ ಯೋಚನೆ ಮಾಡಿದ್ದೆ. ಮತ್ತು ಏನಂತಂದ್ರೆ ನಾನು ಒಂದು ಜರ್ನಿನೂ ಮಾಡಿದ್ದೆ. ನಮ್ಮ ಮೈಸೂರಿಂದ ಏನು ಸಾಯಿನಗರ ಶಿರಡಿ ಹೋಗುತ್ತಲ್ಲ, ಅದೊಂದು ಡೈರೆಕ್ಟ್ ಕನೆಕ್ಟಿವಿಟಿ. ಡೈರೆಕ್ಟ್ ಮಾತಾಡ್ತಾನೆ ರೀ, ಕೊಪ್ಪರಗಾವಲ್ಲ. ಸೊ ಡೈರೆಕ್ಟ್ ಕನೆಕ್ಟಿವಿಟಿ ಇದೊಂದೇ ಆಯ್ತು ಅಂಥೇಳಿ ನಾನು ಅಂದ್ಕೊಂಡಿದ್ದೆ. ಬಟ್ ಇಲ್ಲರಿ, ಚೆನ್ನೈದಿಂದ ಒಂದು ಗಾಡಿ ಸಾಯಿನಗರ ಶಿರಡಿಗೆ ನಮ್ಮ ಕೃಷ್ಣರಾಜಪುರಮ್ಮ ಯಲಂಕ ಹೋಗೋದಂತೇಳಿ ನಂಗೆ ರೀಸೆಂಟಾಗಿ ಗೊತ್ತಾತ. NMG. ಸೊ ಡೈರೆಕ್ಟಾಗಿ ವೀಕ್ಲಿ ವೆನಸ್ಡೇಗೊಮ್ಮೆ ಹೋಗುತ್ತಾ ಫಾಸ್ಟೆಸ್ಟ್ ಟ್ರೈನ್ ರೀ. ಹೌದ್ರಿ, ಶಿರಡಿಗೆ ಹೋಗಕ್ಕೆ ಯೋಚನೆ ಮಾಡತ್ತಾರೆ ಅಂತಂದ್ರೆ ಇದಕ್ಕಿಂತ ಬೆಸ್ಟ್ ಟ್ರೈನ್ ಯಾವುದೂ ಇರೋಂಗಿಲ್ಲ. ಯಾಕೆ ಹೇಳ್ರಿ, ಇದು ವೆನಸ್ಡೇ ಬಿಡುತ್ತಾ, ಥರ್ಸ್ಡೇ ಮಾರ್ನಿಂಗ್ ಹೋಗುತ್ತೆ, ಗುರುವಾರ ಬಾಬಾರ ದಿನ. ಸೊ ಆ ದಿನದೊಳಗೆ ನೀವು ಹೋಗಿ ಅಲ್ಲೇ ದರ್ಶನ ಮಾಡಿರ್ಬೋದು. ನೀವೇನರ ರಾಯರ ದರ್ಶನಕ್ಕೆ ಹೊಂಟ್ರಿ ಅಂತಂದ್ರೂ ಇದು ಭಾರಿ ಬೆಸ್ಟ್ ಟ್ರೈನ್ ರೀ. ಯಾಕಂತಂದ್ರೆ ಮಂತ್ರಾಲಯ ಮೇಲೆ ಹೋಗುತ್ತೆ. ಗುರುವಾರ ರಾಯರ ದಿನ, ಸಾಯಿಬಾಬಾರ್ದು ಅದ ದಿನ ನೀವು ಹೊಂಟ್ರಿ ಅಂತಂದ್ರೆ ನಿಮ್ಗೆ ಜಾಕ್ಪಾಟ್ ಟ್ರೈನ್ ಆಗಿರೋದೈತಿ. ಸೊ ನಾನು ಯಾವ ಟ್ರೈನೊಳಗೆ ಟ್ರಾವೆಲ್ ಮಾಡತ್ತೇನೆ ಅಂತಂದ್ರೆ ಶ್ರೀ MGR ಚೆನ್ನೈ ಸೆಂಟ್ರಲಿಂದ ಸಾಯಿನಗರ ಶಿರಡಿಗೆ ಹೋಗುವಂಥ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಒಳಗೆ ರೀ. ಇದು ವೆನಸ್ಡೇಗೆ ಅಷ್ಟೇ ಸಿಗುತ್ತೆ. ಇದು 3:15 ಬರೋ ಟೈಮಿಂಗಿಗೆ ಕೊಟ್ರೆ ಕೃಷ್ಣರಾಜಪುರಮ್ಗೆ ಯಲಂಕ ದಾರಿಲೇ ಇದು ಹೋಗುತ್ತೆ ರೀ. ಧರ್ಮವರಮ್ಮ, ಗುಂತಕಲ್, ಮಂತ್ರಾಲಯಂ, ರಾಯಚೂರು, ಯಾದಗಿರಿ, ಕಲಬುರ್ಗಿ, ವಾಡಿನೂ ಸ್ಟಾಪ್ ಐತಿ. ಕಲಬುರ್ಗಿ, ಸೊಲ್ಲಾಪುರ, ದೋಂಡ, ಅಹಿಲ್ಯಾನಗರ ಮೇಲೆ ಬೆಳಗ್ಗೆ 10 ಗಂಟೆಗೆ ಸಾಯಿನಗರ ಶಿರಡಿ. ಬರೀ 19 ತಾಸೊಳಗೆ ಇದು ನಿಮ್ಗೆ ಕರ್ಕೊಂಡು ಹೋಗುತ್ತೆ ರೀ ನಮ್ಮ ಬೆಂಗಳೂರಿನಿಂದ ಶಿರಡಿಗೆ. ಶಿರಡಿಗೆ ಹೋಗ್ಬೇಕಂದ್ರೆ ಒಂದಷ್ಟು ಜನ ಕೊಪ್ಪರ್ಗಾಂವ್ಗೆ ಹೋಗ್ತೀರಿ. ಬಟ್ ಇದು ಭಾಳ ಫಾಸ್ಟೆಸ್ಟ್ ಟ್ರೈನ್ ಮತ್ತು ಡೈರೆಕ್ಟ್ ನಿಮ್ಗೆ ಶಿರಡಿ ಟರ್ಮಿನಸ್ ರೈಲ್ವೆ ಸ್ಟೇಷನಿಗೆ ಕರ್ಕೊಂಡು ಹೋಗೋದ್ರಿಂದ ಇದ್ರದ್ದು ಜರ್ನಿ ಹೆಂಗಿರುತ್ತೆ, ಕಾಸ್ಟಿಂಗ್ ಏನು, ಸ್ಲೀಪರ್, 3 AC, 2 AC, ಫಸ್ಟ್ AC ಏನೇನಿಲ್ಲ ಈ ಟ್ರೈನ್ ಒಳಗೆ ಅದಾವ. ಫುಲ್ ಜರ್ನಿ ನಾವು ನೋಡೋಣ ಅಂತ ನಮ್ಮ ಕೃಷ್ಣರಾಜಪುರಮಿಂದ. ಹೌಡಾ SMT ಬೆಂಗಳೂರು ದುರಂತೋ ಕೃಷ್ಣರಾಜಪುರಂ ಸ್ಕಿಪ್ ಮಾಡೋದೈತ್ರಿ. ಈ ಗಾಡಿ ವಾಸನೆ ನನಗೆ ಇಲ್ಲಿ ಮಠ ಬರೋದು ನೋಡ್ರಿ, ಹೊಲಸು ವಾಸನೆ ಹೊಡೆಯೋದೈತಿ. ಈ ಸೈಡ್ ಗಾಡಿ ಒಳಗೆ ಹಿಂಗೋ, ಈ ಸೈಡ್ ಏನು ಹೇಳ್ಬೇಕು, ಮುಂದೆ ನೀವು ಕಂಪ್ಲೀಟ್ ಮಾಡಿ ಸ್ಕಿಪ್ ಮಾಡಿದೆ KGM. ಗಂಗಾನಗರ್, ತಿರುಚಿರಪಲ್ಲಿ, ಹಂಸವರ ಎಕ್ಸ್ಪ್ರೆಸ್ ಅರಾವತ್ ನೋಡ್ರಿ. ಇನ್ನೂ MD ರನ್ ಮಾಡತ್ತಾರ. ಮೇ ಬಿ ಹುಬ್ಳಿಯಿಂದ ಗಾಂಧೀಜಿ ಪುಣೆಯಿಂದ ಕಳ್ಸತ್ತಾರ ಅನ್ಸುತ್ತೆ. ಮೇ ಬಿ ಪುಣೆಯಿಂದ ಚೇಂಜ್ ಆಗಿತ್ತು. ನಾನು ಇದಕ್ಕೆ ಆನ್ಬೋರ್ಡ್ ಇದ್ದಾಗ ನೋಡಿದ್ದೆ. 3:28ಕ್ಕೆ ನಮ್ಮ ಗಾಡಿ ಅರೈವಲ್ ಇತ್ತು. ಅದ್ರ ಮುಂದನ ಹೌಡಾ ದುರಂತೋ ಬಂತ. ದುರಂತೋನ ಹಿಂದಿಂದ ಸಂಘಮಿತ್ರ ಸೂಪರ್ ಫಾಸ್ಟ್ ಬರತೈತಿ. ಆದರೆ ಹಿಂದಿಂದ ಮಾರಿಕುಪ್ಪಂ ಇನ್ನೊಂದು ಯಾವ್ದು ಅದ, ಕುಪ್ಪಂ ಬೆಂಗಳೂರು ಮೆಮು ಬರತೈತಿ. ಕುಪ್ಪಂ ಬೆಂಗಳೂರು ಮೆಮುಗೆ ಪ್ರಯಾರಿಟಿ ಸಿಗತೈತಿ. ಆ ಗಾಡಿನ ಅದ್ರ ಸಂಬಂಧ ಲೇಟ್ ಮಾಡತ್ತಾರ. ಸೊ ಭಾಳ ಸ್ಲ್ಯಾಕ್ ಐತಿ ಗಾಡಿಗೆ. ಮುಂದೆ ಹೋಗ್ತಾ ಇದನ್ನು 15 ತಾಸಿಗೆ ಅವ್ರು ಹೋಗಿ ಸಾಯಿನಗರ ಶಿರಡಿ ಮುಟ್ಟಿಸ್ಬೋದು. ಬಟ್ 4 ತಾಸು ಈ ಗಾಡಿಗೆ ಸ್ಲ್ಯಾಕ್ನನ್ನು ಕೊಟ್ಟರೆ. ಸ್ಪಾಟಿಂಗ್ ಆಗತ್ತೆ ನೋಡ್ರಿ ನಮ್ದು ಇಲ್ಲೇ. ಬೃಂದಾವನ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅರೈವ್ ಆದ. KSR ಬೆಂಗಳೂರು ಸಿಟಿ, MGR ಚೆನ್ನೈ ಸೆಂಟ್ರಲ್. ಆಲ್ಮೋಸ್ಟ್ ಚೆನ್ನೈ ಸೈಡ್ ಹೋಗೋ ಗಾಡಿ ಎಲ್ಲ 3ನೇ ಪ್ಲಾಟ್ಫಾರ್ಮಿಗೆ ಅರೈವ್ ಆಗ್ತಾವೆ. ನೀವೇನರ ಕೃಷ್ಣರಾಜಪುರಮಿಂದ ಬೋರ್ಡ್ ಮಾಡತ್ತೀರಂದ್ರೆ 3ನೇ ಪ್ಲಾಟ್ಫಾರ್ಮ್ಗೆ ಹೋಗಿ ನಿಂತು ಬಿಡ್ರಿ, ಬೆಸ್ಟ್. 3 ಅಲ್ಲ, 2 ಸಾರಿ, 2 ಇದ್ರ ಉಲ್ಟಾ ಅಲ್ಲ ಪ್ಲಾಟ್ಫಾರ್ಮ್. ಅದಕ್ಕೆ ಇದೇನು ಕುಂತಾನಲ್ಲ, ಇದು 4, ಇದು 3, ಅದೇ 2, ಅತ್ತಾಗ 1ನೇ ಪ್ಲಾಟ್ಫಾರ್ಮ್ಗೆ ಯಾವ ಟ್ರೈನು ಬಂದಿದ್ದು ನೋಡಿಲ್ಲ ಇದುವರೆಗೂ. ಸಂಘಮಿತ್ರ ಅನ್ನೋ ಡಿಪಾರ್ಟ್ ಆಯ್ತು ನೋಡ್ರಿ. ಬಿಹಾರದ ದಾನಾಪುರಿಂದ SMT ಬೆಂಗಳೂರಿಗೆ ಬರೋದು. ದಾನಾಪುರ ಅನ್ನೋದು ಪಟ್ನಾ ಏನೈತಲ್ಲ ರಾಜಧಾನಿ, ಅದರದ ಸಬ್ ಸ್ಟೇಷನ್. ಎಷ್ಟು ಪ್ಯಾಕ್ ಐತೆ ನೋಡ್ರಿ. ಇದು ನೆಕ್ಸ್ಟ್ ಸ್ಟಾಪನ ಸರ್ ಎಂ ವಿಶ್ವೇಶ್ವರ ಟರ್ಮಿನಲ್ ಬೆಂಗಳೂರು. ಅಲ್ಲಿಗೆ ಹೋಗೋಕೆ ಎಷ್ಟು ಪ್ಯಾಕ್ ಐತಿದೆ. ಚೆನ್ನೈ ಜೊಲ್ಲಾರ್ಪೇಟೆ ಕಟ್ಪಾಡಿ ಮಠ ಅಂತೂ ನಿಂದ್ರಾಗ ಜಾಗ ಅಲ್ಲ, ಇದ್ರೊಳಗೆ ಜೋತ್ ಬೆಳಗ್ಗೆ ಜಾಗ ಇರಲ್ಲ. ಹುಬ್ಬಳ್ಳಿ ತಿರುವನಂತಪುರಂ ನಾರ್ತ್ ಅಂದರೆ ಕೋಚುವಲ್ಲಿ ಇದ್ದಂಥ ವೀಕ್ಲಿ ಎಕ್ಸ್ಪ್ರೆಸ್ ಅಲ್ಲ, ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಹುಬ್ಬಳ್ಳಿದ 39397. ಇದ್ರ ಫುಲ್ ಜರ್ನಿ ಬೇಕಂದ್ರೆ ಕಾಮೆಂಟ್ ಮಾಡಿರಿ. ಭಾಳ ರಶ್ ಐತ್ರಿ ಈ ಗಾಡಿಗಿಲ್ಲೇ. ಇದ್ರ ಹಿಂದಿಂದನೇ ಇನ್ನೊಂದು ತಿರುವನಂತಪುರಂ ನಾರ್ತ್ ಎಕ್ಸ್ಪ್ರೆಸ್ ಬರುತ್ತೆ, ಮೈಸೂರು ತಿರುವನಂತಪುರಂ ನಾರ್ತ್. 4ನೇ ಪ್ಲಾಟ್ಫಾರ್ಮ್ ಒಳಗೆ ವೆಯ್ಟ್ ಮಾಡ್ತಾ ಏನಿಲ್ಲ ಅಂದರೂ 1 ಅವರ್ ಮೇಲೆ ಆಯ್ತು. ನಾನು
ಇನ್ನೂ ಈ ಟ್ರೈನ್ ಬರವಾತ 4:20ಕ್ಕೆ ಗಾಡಿದ ಅನೌನ್ಸ್ಮೆಂಟ್ ಆತ್ರಿ 4ನೇ ಪ್ಲಾಟ್ಫಾರ್ಮ್ ಒಳಗೆ ಬರುತ್ತೆ ಅಂತೇಳಿ. ನಮ್ದು ಇವತ್ತಿನ ಕೋಚ್ ಇರೋದೈತಿ S6 ಪ್ಯಾಟ್ರನೈಸ್ ಹೆವಿ ಐತ್ರಿ ಗಾಡಿಗೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲ ಪೂರ್ತಿ ಪ್ಲಾಟ್ಫಾರ್ಮ್ ಪ್ಯಾಕ್ ಐತಿ. ಮತ್ತು ಗಾಡಿ ನೋಡಿದೆ ನಾನು ಚಾರ್ಟ್ ತೆಗದ RAC ಆಗೈತ್ರಿ ಲಿಟ್ರಲಿ ಗಾಡಿ. ವೀಕ್ಲಿ ಗಾಡಿಗೆ ಹೆವಿ ಪ್ಯಾಟ್ರನೈಸ್ ಐತಿ, ಭಾಳ ಲೈಕ್ ಆತ. ನೀವು ಹೋಗಿ ಪ್ಲ್ಯಾನ್ ಮಾಡತ್ತೀರಂದ್ರೆ ಈ ಟ್ರೈನಿಗೆ ಪ್ಲ್ಯಾನ್ ಮಾಡ್ಬೋದು. ನಾವು ಲಾಸ್ಟ್ ಮೂಮೆಂಟಿಗೆ ತಾತ್ಕಾಲ ಟಿಕೆಟ್ ಬುಕ್ ಮಾಡ್ಕೊಂಡೇವಿ. ಗಾಡಿ ಒಳಗೆ ಪ್ಯಾಂಟ್ರಿ ಕಾರ್ ಆಯಿತು ಇಲ್ಲೋ ಐಡಿಯಾ ಇಲ್ಲ. ಅದಕ್ಕೆ ಈಗ ನೀರಿನ ಬಾಟ್ಲ ಮತ್ತು ಏನರ ಸ್ನ್ಯಾಕ್ಸ್ ಟೈಪ್ಸ್ ತೊಗೊಳತ್ತವ ನೋಡ್ರಿ ಅಷ್ಟೇ. ಇಲ್ಲಿ KGM ಪ್ಲಾಟ್ಫಾರ್ಮ್ ನಂಬರ್ 1 ಒಳಗೆ ಇಲ್ಲಿ ಸಣ್ಣದು ವೇಟಿಂಗ್ ರೂಮ್ನೂ ಐತಿ. ಇದನ್ನು ಬಿಸ್ಲೇರಿ ಇದ್ದರೂ 14, ಎಲ್ಲ 14. ರೈಲ್ವೆ ಸ್ಟೇಷನ್ ಎಂಟ್ರಿ ಆದರೆ ಅದು 14 ರೂಪಾಯಿ. ಕನ್ನಡ ಮಾತಾಡಲು ಎಷ್ಟು? ಇದಕ್ಕೆಷ್ಟು? 25. ಇವತ್ತು ಜರ್ನಿ ನಾನು ಒಬ್ಬ ಮಾಡತ್ತಿಲ್ರಿ, ನನ್ನ ಜೊತೆ ಸುಹಾಸ್ನು ಅದಾನ. ಬ್ರೋ ಈಗ ಏನಾಯ್ತು ಸೀನ್ ಒಂದು ಸ್ವಲ್ಪ ಹೇಳ್ತೀಯಾ? 2 ನಂದಿನಿ ಜ್ಯೂಸ್, ಲಸ್ಸಿ, 2 ವಾಟರ್ ಬಾಟ್ಲು. ಸೊ 100 ಅಂದ. ಸುಮ್ಮನಿದ್ವಿ. ಇನ್ನೊಂದು ಸರಿ ಎಷ್ಟು ಅಂದ್ವಿ? 100 ಅಂದ. ನಾವೇನು ಮಾತಾಡಿಲ್ಲ. ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. 78 ಪೇ ಮಾಡಿದ್ವಿ, ತೋರಿಸಿದ್ವಿ, ನಮ್ಮ ಪಾಡಿಗೆ ಬಂದ್ವಿ. ಅವನಿಗೂ ಗೊತ್ತಾಯ್ತು ಅನ್ಸತ್ತೆ. ಅವನು ಸುಮ್ಮನಾದ, ನಾವು ಸುಮ್ಮನಾದ್ವಿ ಅಷ್ಟೇ. 22 ರೂಪಾಯಿ ಜಾಸ್ತಿ ಹೇಳಿರ 4 ಐಟಮಿಗೆ. ಸೊ ಅವ ಹಿಡ್ದಿದ್ದು 20 ರೂಪಾಯಿ ವಾಟರ್ ಬಾಟ್ಲ 40 ರೂಪಾಯಿ. ಮತ್ತು ಅವ ಇದನ್ನು ಲಸ್ಸಿ ಏನು ತೊಗೊಂಡಲ್ಲ, ಲಸ್ಸಿಗೆ 30 ರೂಪಾಯಿ. ಅದಕ್ಕೆ 25 ರೂಪಾಯಿ MRP ಐತಿ. ಸೊ ನಮಗೆ ಎಷ್ಟು MRP ಇತ್ತು ಅಷ್ಟೇ ನಾವು ಕೊಟ್ಟು ಬಂದೀವಿ. ನೀವು MRP ಏನಿರುತ್ತಲ್ಲ ಅದನ್ನ ಪೇ ಮಾಡಿರಿ. ಈ ರೋಡದ್ದು ವ್ಯಾಪ್ 7 39485 ನಮಗೆ ಲೀಡ್ ಇರೋದೈತಿ. ಸ್ಟಾರ್ಟಿಂಗ್ 2 ಜನರಲ್ ಅದಾವೆ, ಆರಾಮ್ ಖಾಲಿ ಐತಿ, ಕುಂದ್ಕೋಬೋದು ಅಡ್ಜಸ್ಟ್ ಮಾಡ್ಕೊಂಡು. ಆಮೇಲೆ A1 ಒಂದೈತಿ. ಅದರ ನೆಕ್ಸ್ಟ್ ನಿಮಗೆ ಬರುತ್ತೆ 2 AC ಇಂದ 3 AC ಕೋಚಸ್. ಟೋಟಲ್ 6 ಅನ್ಕೋದ್ರೆ ನಾ ಇವ. ಎಲ್ಲ 2025 ಮೇಡ್ ಕೋಚಸ್ ಇದಾವೆ ನೋಡ್ರಿ. 24 B6 ಆದಮೇಲೆ ಸ್ಲೀಪರ್ ಸ್ಟಾರ್ಟ್ ಆಗ್ತಾವೆ. ಸ್ಲೀಪರ್ ಪ್ಯಾಕ್ ಐತೆ ನೋಡ್ರಿ. ಹೇಳಿದ್ದೆ ಅಲ್ಲಿ ನಿಮ್ಗೆ RAC ಐತೆ ಗಾಡಿ ಅಂತ. ಸೊ ಅದ್ರ ಸಂಬಂಧ ಪ್ಯಾಕು ಆಗ್ಬಿಟ್ಟಿದೆ. ಟ್ರೈನ್ ನಂಬರ್ ನೋಡ್ಬೋದು ನೀವು ಇಲ್ಲೇ 22601. ಗಮನಿಸಿ, ಗಾಡಿ ಸಂಖ್ಯೆ 2260 ಶಿರ್ಡಿ ಎಕ್ಸ್ಪ್ರೆಸ್ ಚೆನ್ನೈ ನಿಲ್ದಾಣದಿಂದ ಸಾಯಿನಗರ್ ಶಿರ್ಡಿ ನಿಲ್ದಾಣದ ತನಕ ಹೋಗುವ ಗಾಡಿ 4ನೇ ಪ್ಲಾಟ್ಫಾರ್ಮ್ ರಲ್ಲಿ ಬಂದಿದೆ. ಹೌದು, ಬಂದಿದೆ, ನೋಡಿದ್ವಿ ನಾವು. S6 ಪೂರ್ತಿ KGM ಕೊಟ್ಟ ಅನ್ಸುತ್ತೆ ನೋಡ್ರಿ. ಅದ್ರ ಸಂಬಂಧ ಪೂರ್ತಿ ಖಾಲಿ ಆತ. ಇಲ್ಲೇ ಅದ್ರ ಕರೆಂಟ್ ಒಳಗೆ ಸೀಟ್ ಖಾಲಿ ಇಡೋಲ್ಲ ಕೊಟ್ಕೊಂಬರ್ತಾರೆ. ಸಾಕು ಅನ್ಸತೈತಿ. ರೀಸೆಂಟಾಗಿ ICF ಇಂದ LHB ಕನ್ವರ್ಟ್ ಆಗೈತಿದ. ಓಹೋ ಶತಾಬ್ದಿ ಮೈಸೂರು ಚೆನ್ನೈ ಏನು ಸ್ಕಿಪ್ ರೀ. ಫ್ಲ್ಯಾಟ್ 110 ಇಲ್ಲ ಅನ್ಕೋತೇನೆ ನಾನು. KGM ಸೊ ಇದು ನಮ್ಮದು ಕ್ಯಾಬಿನ. ಬ್ರೋ ಸೀಟ್ ನಂಬರ್ ಯಾವುದು? 17-19 ತತ್ಕಾಲು 17, 19. ಒಂದು ಲೋವರ್ ಕೊಟ್ರೆ ಒಂದು ಅಪ್ಪರ್ ಕೊಟ್ರೆ. ಸೊ ಈಗಿನ ಮಟ್ಟಿಗೆ ಆರಾಮ್ ಖಾಲಿ ಐತಿ. ಬೋರ್ಡಿಂಗ್ ಏನಾದರೂ ನೋಡಿದ್ರಾ? ಯಲಹಂಕ ಇದೆ SS ನಾನು ನೋಡಿದ್ದೆ. ಯಲಹಂಕ ಇದೆ. 18 ಇದೆಲ್ಲ ಯಲಹಂಕ ಇದೆ ಬೋರ್ಡಿಂಗ್. ಸೊ RAC ಇದ್ರೂ ಜನ ಬಂದಿಲ್ಲ ಅನ್ಸುತ್ತೆ. RAC ಕ್ಲಿಯರ್ ಆಗಿದೆ ಅನ್ಸುತ್ತೆ. ಸೊ ನಮ್ಮ ಸುಹಾಸ್ ಭಾಯ್ ಅವರು ಒಂದು ಚಾನಲ್ ತೆಗ್ದಾರ. ಅವ್ರದ್ದು ಪ್ಯೂರ್ ಹೆಂಗಿರುತ್ತೆ ಅಂತಂದ್ರೆ ASMR ಲಾಗ್ಸ್ ಇರುತ್ತೆ. ನೀವು ಪ್ಯೂರ್ ಪೀಕ್ ರೈಲ್ ಫ್ಯಾನ್ಸ್ ಅದಾರ ಅಂದ್ರೆ ಅವ್ರ ಚಾನಲ್ನ ಚೆಕ್ಔಟ್ ಮಾಡ್ಬೋದು. ದ ಅನ್ರಿಸರ್ವ್ಡ್ ಟ್ರಾವೆಲರ್ ಅಂತಂತೇಳಿ. ನಾನು ನಿಮ್ಗೆ ಅವ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೂ ಕೊಟ್ಟಿರ್ತೀನಿ. 1000 ಮಾಡಿಸ್ಬಿಡ್ರಿ ಬೈದೆ. ನಾವು KGM ಇಂದ ಡಿಪಾರ್ಟ್ ಹೋದ್ವಿ.
ಕೆ ಜಿ ಎಮ್ ಅಂತ ಯಾಕನ್ನತ್ತಾನಂತಂದ್ರೆ ಇದ್ರದ್ದು ಸ್ಟೇಷನ್ ಕೂಡ ಬಂದುಬಿಟ್ರಿ ಕೆ ಜಿ ಎಮ್ ಕೃಷ್ಣರಾಜಪುರಂ ಅನ್ನೋಕ್ಕಾಗಲ್ದ ನಾನು ಕೆ ಜೆ ಎಮ್ ಅನ್ನತ್ತಾನೆ. ಬಯಪ್ಪನಹಳ್ಳಿಗಿಂತ ಮೊದಲನ ಯಲಹಂಕಕ್ಕೆ ಲೈನ್ ಹೋಗಿತ್ರಿ ಸಪ್ರೇಟಾಗಿ ಚನ್ನಸಂದ್ರ ತನಿಸಂದ್ರ ಮೇಲೆ. ಸೊ ಅಲ್ಲಿ ಲೈನಿಗೆ ನಾವೀಗ ಸಪ್ರೇಟ್ ಆದ್ವಿ. ಬಯಪ್ಪನಹಳ್ಳಿ ಬೆಂಗಳೂರು ಕ್ಯಾಂಟ ಕೆ ಎಸ್ ಆರ್ ಬೆಂಗಳೂರು ಹಿಂಗೆ ಹೋಗೋದೇ ಇಲ್ಲ ನಾವು. ಮೋಸ್ಟ್ಲಿ ನೀವು ಇದನ್ನು ರಿಂಗ್ ರೈಲ್ ಸಿಸ್ಟಮ್ ಅಂತಲೂ ಹೇಳ್ಬೋದು. ಯಲಹಂಕ ಔಟ್ರೊಳಗೆ ಯಶವಂತಪುರ ಲೈನಿಂದ ಬಸವ ಎಕ್ಸ್ಪ್ರೆಸ್ ಬಂತು ನೋಡ್ರಿ ಇಲ್ಲಿ. ಸೊ ಇಲ್ಲಿಂದ ನಮಗೆ ಕಟ್ಟ ಕಡೆಗೆ ಬರುವ ಪ್ರಶ್ನೆ, ಮುಂದೆ ಯಾರು ಹೋಗ್ತಾರೆ? ಆ ಟ್ರೈನು ಔಟ್ರೊಳಗೆ ನಿಂತೈತಿ, ನಮ್ಮ ಟ್ರೈನು ಔಟ್ರೊಳಗೆ ನಿಂತೈತಿ. ಯಾವ ಗಾಡಿನೂ ಇಲ್ಲ. ಕಾಮಿಡಿಗೆ SWR ಮತ್ತು SWR ಕಂಟ್ರೋಲರ್ಸ್ ಟಾಸ್ ಹಾಕತ್ತಿರ್ಬೇಕು ರೀ. ಹೆಡ್ ಬಂತಂದ್ರೆ ಬಸವ ಎಕ್ಸ್ಪ್ರೆಸ್, ಟೇಲ್ ಬಂತಂದ್ರೆ ಶಿರಡಿ ಸೂಪರ್ ಫಾಸ್ಟ್ ಅಂತೇಳಿ ಯಾವ್ದು ಒಳಗೆ ಬಿಟ್ಟು ಹೋಗ್ಬೇಕು ಮೊದ್ಲು. ಯಾಕಂತಂದ್ರೆ ಯಾವ್ದು ಒಳಗೆ ಮೊದಲೇ ಎಂಟ್ರಿ ಆಗುತ್ತಲ್ಲ ಅದನ್ನು ಪೂರ್ತಿ ರೂಟ್ ಒಳಗೆ ಮುಂದೆ ಕಳಿಸ್ಬೇಕಾಗತ್ತೆ. ಅದ್ರ ಸಂಬಂಧ ನಮಗೆ ಬಸವ ಅಪ್ ಟು ಸೊಲ್ಲಾಪುರ ಮಠ ಸಿಗೋದೈತೆ ರೀ. ಸೊ ಅವ್ರಿಗೂ ಚಾಲೆಂಜಿಂಗ್ ಐತಿ ಎದಂಗೆ ಕಳಿಸ್ಬೇಕಂತೇಳಿ. ಸಾಯಿನಗರ್ ಶಿರಡಿ ಸೂಪರ್ ಫಾಸ್ಟ್ ಅದಕ್ಕೆ ಸ್ಲ್ಯಾಗ್ ಚೆನ್ನಾಗಿದೆ. ಇದು ಡಿಲೇ ಇದೆ ಅಲ್ಲ ಗಾಡಿ, ಇದರ ಟೈಮಿಂಗ್ ಅದಕ್ಕಿಂತ ಮುಂದೆ. ಅದು 6 ಗಂಟೆ ಸೋಲಾಪುರ, ಇದು ಯಾವಾಗ 3:30 ಇವನು ಹೋಗೋದು. ಯಾಸ್ ಹಾಂ SCRದವ್ರು ಮಾಡಿಸ್ತಾರೆ, ಅದಂತೂ ಫಿಕ್ಸ್. ಹಾಂ ಹೋದ್ ಹೇಳತ್ತ ನೋಡ್ರಿ, ಆರಾಮಾಗಿ ನಮ್ದಂತೂ ಖಾಲಿತಿ. ಗಾಡಿ ಆನ್ ಟೈಮ್ ಬರ್ತಿತ್ತು SR ಅಲ್ಲಿ ಮಾರ್ನಿಂಗ್. ಯಾವಾಗ SWR ಕಂಟ್ರೋಲ್ ಬಂತು ಗಾಡಿ 1 ಅವರ್ ಪ್ಯಾಸೆಂಜರ್ ಮುಂದೆ ಬಂದಿದೆ. ಫುಲ್ ಡಿಲೇ ಹಾಕೊಂತ ಬಂತು. ನಮಗೆ ಸಿಗ್ನಲ್ ಸಿಕ್ತಾ ಬಸವ ವೇಟ್ ಮಾಡಕತ್ತೆ ಅಲ್ಲಿ. ಸೊ ಟೇಲ್ ಬಿದ್ದದಂತೇಳಿ ಅನ್ಕೋತಾನೆ ನಾನು. ಬೆಂಗಳೂರು ಹೈದರಾಬಾದ್ ಹೈವೇ ಏರ್ಪೋರ್ಟಿಗೂ ಇದೆ ಹೋಗುತ್ತೆ ಮುಂದೆ. ಮೆಟ್ರೋ ಪಿಲ್ಲರ್ ಅನ್ಕೋತ ನಾವು, ಮೇ ಬಿ ಮೆಟ್ರೋ ಪಿಲ್ಲರ್ ಒಳ. ನಾಲ್ಕೂವರೆಗೆ ಅರೈವಲ್ ಆಗೋ ಟೈಮ್ ಇತ್ತು ಯಲಹಂಕ ಜಂಕ್ಷನಿಗೆ. 5:22ಕ್ಕೆ ಅರೈವ್ ಆಗಿವೆ. ಸೊ ಇಲ್ಲಿಂದ ನಮ್ಮ ಕ್ಯಾಬಿನ್ ಪ್ಯಾಕ್ ಆಗತ್ತೆ ರೀ, ನೀವು ನೋಡ್ಕೋಬೋದು. ಯಾಕಂತಂದ್ರೆ ನಾವು ರಿಸರ್ವೇಷನ್ ಚಾರ್ಟ್ನ ನೋಡ್ಕೊಂಡಿದ್ದೀವಿ. ಯಲಹಂಕ ಸ್ಟೇಷನಿಗೆ ಬಂದರೆ ಒಂದು ಅಬ್ಸರ್ವ್ ಮಾಡಿರಿ ನೀವು, ಫಸ್ಟ್ ಪ್ಲಾಟ್ಫಾರ್ಮ್ ಏನೈತಲ್ಲ ಅದು 2 ಕಡೆ ಪ್ಲಾಟ್ಫಾರ್ಮ್ ನೋಡಕ್ಕೆ ಸಿಗುತ್ತೆ ನಿಮಗೆ. ಇಲ್ಲೂ ಐತಿ. ಸೊ ಈ ಸೈಡ್ ಬಂದ್ರಂದ್ರೆ ನಿಮಗೆ ಇಲ್ಲೂ ನಿಮ್ಗೆ ಪ್ಲಾಟ್ಫಾರ್ಮ್ ನೋಡಕ್ಕೆ ಸಿಗುತ್ತೆ. ಇದು ಫಸ್ಟ್ ಪ್ಲಾಟ್ಫಾರ್ಮ್, ಅದು 1A. ಸೊ ಇಲ್ಲಿಂದ ಒಂದು ಲೈನ್ ನಾವು ಬಂದಂಥ ತನಿಸಂದ್ರ ಚನ್ನಸಂದ್ರ KR ಪುರಮ್ಮ, ಮತ್ತು ಇನ್ನೊಂದು ಲೈನ್ ಬರುತ್ತೆ ಲೊಟ್ಟೆಗೊಲ್ಲಹಳ್ಳಿ ಮೇಲೆ ಯಶವಂತಪುರ, ಮತ್ತು ಇನ್ನೊಂದು ಲೈನ್ ಹೋಗುತ್ತೆ ಇಲ್ಲಿಂದ ಚಿಕ್ಕಬಳ್ಳಾಪುರ, ಅಲ್ಲಿಂದ ಮುಂದದ ಕೋಲಾರಕ್ಕೆ ಕುಡ್ಕೊಂಡು ಅಲ್ಲಿಂದ ಬಂಗಾರಪೇಟೆ ಕುಡ್ಕೋದು. ಹಿಂಗೆ ಒಂದು ಟೈಪ್ ಟೈಪ್ ಐತದ. ಸೊ ನೀವು ಏರ್ಪೋರ್ಟ್ ಲೈನ್ ಕೇಳ್ಕೊಂಡಿರ್ಬೋದು, ಅದೇ ಲೈನ್ ಅದ. ಇನ್ನೊಂದು ಲೈನ್ ಹೋಗುತ್ತೆ ನಾವು ಹೋಗುವಂಥ ಧರ್ಮವರಂ ಲೈನ್. ಸೊ 4 ಲೈನ್ ಬಂದು ಕೊಡೋದ್ರಿಂದ ಯಲಹಂಕ ದೊಡ್ಡ ಜಂಕ್ಷನ್ ಆಗುತ್ತೆ. ನಮ್ಮ ಮುಂದೆ ಈಗ ಯಲಹಂಕದಿಂದ ಕಾಚಿಗುಡಕ್ಕೆ ಹೋಗುವಂಥ ಎಕ್ಸ್ಪ್ರೆಸ್ ಹೋಗಿದೆ. ಸೊ ಅದ್ರದ್ದು ಓವರ್ಟೇಕ್ ನಮ್ಗೆ ಆಗತ್ತೆ ಅಂಥೇಳಿ ಕೊಟ್ರೆ ನೋಡೋಣಂತ. ಯಾಕಂದ್ರೆ ಗುಂತ್ಕಲದ ಅರೈವಲ್ಲ ನಮ್ಮದು ಮೊದಲೈತಿ, ಅದು ಆನ್ ಟೈಮ್ ಓಡೋದೈತಿ, ನಾವು ಡಿಲೇ ಅದೇವೆ. ಸೊ ನೋಡೋಣ ಯಾರು ಫಸ್ಟ್ ಹೋಗ್ತಾರೆ. 10 ನಿಮಿಷ ಸ್ಟಾಪ್ ಆದಮೇಲೆ ಡಿಪಾರ್ಟ್ ಆದ್ವಿ ನಾವೀಗ ಯಲಹಂಕದಿಂದ. ಇನ್ನು ಡೈರೆಕ್ಟ್ ಸ್ಟಾಪ್ ಐತಿ ಹಿಂದೂಪುರ, ಗೌರಿಬಿದನೂರು, ದೊಡ್ಡಬಳ್ಳಾಪುರ ಯಾವುದೂ ಸ್ಟಾಪ್ ಕೊಟ್ಟಿಲ್ಲ. ಈ ಟ್ರೈನದ ತಾತ್ಕಾಲ ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಐತ್ರಿ. 790 ರೂಪೀಸ್ ಪೇ ಮಾಡೇವು ನಾವು ಒಬ್ಬರಿಗೆ, ತಾತ್ಕಾಲ ಸ್ಲೀಪರಿಗೆ 19 ತಾಸಿನ ಜರ್ನಿಗೆ. ಫೇರ್ ಏನಪ್ಪ ಅಂತ ಹೇಳ್ತೀನಿ, ಯಾಕಂದ್ರೆ 560 ರೂಪೀಸ್ ನಾರ್ಮಲಾಗಿ ನೀವು ಬುಕ್ ಮಾಡ್ತಾರಂದ್ರೆ. 3 AC 2 AC ಅಂತೂ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು. 2,000 ಒಂದು 2,500 ಹಿಂಗೆ ಫೇರ್ ನಿಮಗೆ ನೋಡೋಕೆ ಸಿಗುತ್ತೆ. ನೀವು ಬೆಂಗಳೂರು ಅಂದರೆ KJM ದಿಂದ
ಶ್ರೀ ಸಾಯಿ ನಗರ ಶಿರ್ಡಿ ಟರ್ಮಿನಸ್ ಮಟ್ಟ ಟ್ರಾವೆಲ್ ಮಾಡ್ರಿ. ಸ್ಕಿಪ್ಪಿಂಗ್ ದೊಡ್ಡಬಳ್ಳಾಪುರ. ಒನ್ ಆಫ್ ದ ಬೆಸ್ಟ್ ಸ್ಕಿಪ್ಸ್ ನೋಡ್ರಿ ನಾನು ದೊಡ್ಡಬಳ್ಳಾಪುರ ನೋಡಿದ್ದು. 102 ಒಳಗೆ ಹೋದ್ವಿ. ತುಫಾನ್ ದೂರ ಅಂತೊಳಗೆ ಇಂಥ ಸ್ಕಿಪ್ ನೋಡಿರಲಿಲ್ಲ ನಾನು. ರೈಲ್ವೆ ಸ್ಟೇಷನ್ ಸ್ಕಿಪ್ಪಿಂಗ್ ಗೌರಿಬಿದನೂರು. ಟ್ರೈನ್ ನಾನ್ ಸ್ಟಾಪ್ ಆಗಿ ರನ್ ಆಗತ್ತೈತಿ. ಟ್ರೈನ್ ಒಳಗೆ ಸೈಡ್ ಪ್ಯಾಂಟ್ರಿ ಐತಿ, ಪ್ಯಾಂಟ್ರಿ ಕಾರ್ ಇಲ್ಲ. ಸೊ ಅದಕ್ಕೆ ನಾವು ಮೊದ್ಲ ಗೊತ್ತಿತ್ತಂತ ಸುಹಾಸಿಗ ಅವ ಇಲ್ಲಿ ನೋಡ್ರಿ ಏನೇನೋ ತೊಗೊಂಬಂದಾನ. ಅದು ಫೇಮಸ್ ಹೈಕೋರ್ಟ್ ಮುಂದೆ ಐತಲ್ರಿ, ಅಲ್ಲಿಂದ ಬ್ರೋ ಹೈಕೋರ್ಟ್ ಮುಂದೆ ಅಲ್ಲ ಇದು, ಅಲ್ಲಿದೆ. ಇದೇನು ಇದು ಸ್ಪ್ರೌಟ್ಸ್, ಇದು ಪಾಸ್ತಾ. ಯಾವುದು ಚಿಲ್ಲಿ ಲೈಮ್ ಪಾಸ್ತಾ ಅಂದ್ರೆ ಎಲ್ಲ ಪಾರ್ಸಲ್ ತೊಗೊಂಬಂದೇವು ನಾವು. ಇದ್ರೊಳಗೆ ಚಪಾತಿ, ಇದನ್ನ ಪಲಾವು, ಇಡ್ಲಿ ಎಲ್ಲ ಸಿಗತೈತಿ ಟ್ರೈನ್ ಒಳಗೆ. ಥ್ಯಾಂಕ್ ಯು ಬ್ರೋ. ನಾವು ವಾಯ ಸತ್ಯಸಾಯಿ ಪ್ರಶಾಂತಿ ನಿಲಯಂ ಬಂದ್ವಿ. ಇಲ್ಲಿ ರೈಟ್ ಸೈಡ್ ಏನು ಲೈನ್ ನೋಡತ್ತಾರಲ್ಲ ಅದ್ರ ಕಾಣತೈತಿಲ್ಲ, ಹಾಂ ಈ ಕಾಣತೈತೆ ನೋಡ್ರಿ. ಈ ಲೈನ್ ಡೈರೆಕ್ಟ್ ಪೆನುಕೊಂಡದಿಂದ ಬರುತ್ತೆ ನಾಗಸಮುದ್ರಂ ಮೇಲೆ. ಧರ್ಮವರಂಕ್ಕಿಂತ ಮೊದಲು ಪೂರ್ತಿ ಸೀಕರು ನಿಮ್ಗೆ ನೋಡಕ್ಕೆ ಸಿಗುತ್ತೆ. ಡೇ ಟೈಮ್ ಒಳಗೆ ಮಸ್ತ್ ಕಾಣುತ್ತೆ, ಬಟ್ ಇವ ಎಲೆಕ್ಟ್ರಿಕ್ ಪೋಲ್ಸಿಂದ ಆ ಲುಕ್ಕ ಹೋಗ್ಬಿಟ್ಟೈತಿ. ಪ್ಯೂರ್ ಡೀಸೆಲ್ ಸೆಕ್ಷನ್ ಇದ್ದಾಗ ಇದ್ರ ಸುಂದರತೆನ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ನಿಮ್ಗೆ.
ಯಲಹಂಕ ಜೊತೆ ಅದೇನು ಟ್ವಿನ್ ಆಲ್ಕೋ ಹೋಗಿದ್ವಲ್ಲ, ಯಲಹಂಕ ಕಾಚಿಗುಡ್ಡ ಮತ್ತು ಮೈಸೂರು ಕಾಚಿಗುಡ್ಡ ಜೊತೆ ಅವಕ್ಕೂರು ನೋಡು ಮಜಾನೇ ಬೇರೆ. ಮೈಸೂರು ಕಾಚಿಗುಡ್ಡ ಜೊತೆ ಹೋಗ್ತಿತ್ತಲ್ಲ ಟ್ವಿನ್. ಒಂದೂವರೆ ಗಂಟೆ ಡಿಲೇ ಇದ್ದೀವಿ ರೀ ನಾವು ನಮ್ಮ KGM ಯಲಹಂಕ ಆದಮೇಲೆ. ಆಮೇಲೆ ನಾನು ಸ್ವಲ್ಪ ಮಲ್ಕೊಂಡೆ ಗೌರಿಬಿದನೂರು ಸ್ಕಿಪ್ ತೊಗೊಂಡ್ಮೇಲೆ. ಈಗ ನಾವು 8:27 ಆಂಧ್ರ ಪ್ರದೇಶದ ಧರ್ಮಾವರಮ್ಗೆ ಎಂಟ್ರಾಗೀವಿ. ಧರ್ಮಾವರಂ ಜಂಕ್ಷನ್ ಇಲ್ಲಿಂದ ಕದರಿಗೆ ಮೇಲೆ ಒಂದು ತಿರುಪತಿಗೆ ಲೈನ್ ಹೋಗೋದ್ರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಲೈನ್ ಐತಿ. ಒಬ್ಬರು ಕಾಮೆಂಟ್ ಮಾಡ್ತಿದ್ರು ನಂಗೆ ರೀಸೆಂಟಾಗಿ, ನಾಗರಕೋಯಿಲಿಂದ CSMT ಹೋಗುವಂಥ ಎಕ್ಸ್ಪ್ರೆಸ್ನ ಕವರ್ ಮಾಡಿರಿ, ಅದು ಆ ರೂಟ್ ಮೇಲೆ ಹೋಗುತ್ತೆ ಅಂತೇಳಿ. ಸೊ ಪ್ಲ್ಯಾನ್ ಮಾಡತ್ತೀನಿ, ಒಂದು ಪ್ಲ್ಯಾನ್ ಆಗ್ಬೇಕು, ಸೆಟ್ ಆಫ್ ಪ್ಲ್ಯಾನ್. ಒಂದು 4-5 ಟ್ರೈನ್ ನಾನು ಕನೆಕ್ಟಿಂಗ್ ಇಟ್ಕೋಬೇಕು, ಆಮೇಲೆ ಆ ಟ್ರೈನ್ ಜರ್ನಿ ಮಾಡೋಕ್ಕೆ ಒಂದು ವ್ಯಾಲ್ಯೂನು ಸಿಗುತ್ತೆ ರೀ. ಸೊ ನಾವೀಗ ಎಂಟ್ರಾಗೇವಿ ಆಂಧ್ರ ಪ್ರದೇಶದ ಧರ್ಮಾವರಮ್ಗೆ. ಇಲ್ಲಿಂದ ನೀವು ನೆಕ್ಸ್ಟ್ ಮಂತ್ರಾಲಯದು ಹೋಗುತ್ತೆ ರೂಟ. ಸೊ ಅದರಿಂದ ನೀವೇನಾರ ಊಟದು ತೊಗೋತೀರಂದ್ರೆ ಇದು ಭಾರಿ ಬೆಸ್ಟ್ ಸ್ಟಾಪ್. ಯಾಕಂತಂದ್ರೆ ಇಲ್ಲಿ ನಿಮ್ಗೆ ಇಡ್ಲಿ, ವಡಾ, ದೋಸೆ ಮತ್ತು ಇನ್ನು ರೈಸ್ ಬಾತ್ ಇದೆಲ್ಲ ನಿಮ್ಗೆ ಆಂಧ್ರ ಸ್ಟೈಲ್ ಸಿಗುತ್ತೆ. ಸೊ ಟೇಸ್ಟು ಚಲೋ ಇರುತ್ತೆ. ಈ ಸ್ಟೇಷನ್ ಒಳಗೆ ನೀವು ಊಟನ ಪ್ರಿಫರು ಮಾಡ್ಬೋದು. ಟ್ರಾವೆಲ್ ಮಾಡತ್ತೀರಂದ್ರೆ ಧರ್ಮಾವರಂ ಬರುತ್ತೆ ನಿಮ್ಮ ಊಟದ ಟೈಮಿಂಗ್ ಒಳಗೆ ಅಂತಂತಂದ್ರೆ ನೀವು ಗಾಡಿ ಒಳಗಿಂದ ಸ್ಕಿಪ್ ಮಾಡ್ಕೊಂಡು ಹೊರಗೆ ಸ್ಟೇಷನ್ನ ಫುಡ್ನ ಪ್ರಿಫರ್ ಮಾಡ್ಕೋಬೋದು. ಇಲ್ಲಿಂದ ಇನ್ನು ಪೂರ್ತಿ ಸೆಕ್ಷನ್ 130 ಐತ್ರಿ. ಅಪ್ ಟು ದಾಂಡ್ ಜಂಕ್ಷನ್ ಅಂದರೆ ಬೆಳಿಗ್ಗೆ 6:30 ಮಟ 130 ಫ್ಲ್ಯಾಟ್ ಸ್ಪೀಡ್ ಹೋಗುತ್ತೆ. ಬಟ್ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂತಂದ್ರೆ ಮಿಡಲ್ 40 ಕಿಲೋಮೀಟರ್ ಸೆಕ್ಷನ್ ಐತಿ. ಅನಂತಪುರ ಆದ್ಮೇಲೆ ಬರುತ್ತೆ ಕಲ್ಲೂರು ಜಂಕ್ಷನ್ ಅಂತೇಳಿ. ಅಲ್ಲಿಂದ ಗುತ್ತಿಗೆ ಒಂದು ಲೈನ್ ಹೋಗುತ್ತೆ. ಗುತ್ತಿ ಅಲ್ಲ, ಕಲ್ಲೂರು ಜಂಕ್ಷನ್, ಹಾಂ, ಗುತ್ತಿಗೆ ಒಂದು ಲೈನ್ ಹೋಗುತ್ತೆ. ಸೊ ಅದೇನು ಲೈನ್ ಹೋಗುತ್ತಲ್ಲ, ಆ ಲೈನ್ ಹೋಗೋದ್ರಿಂದ ಅದು 130 ಐತಿ. ಗುತ್ತಿ ಗುಂತ್ಕಲ ಅದು 130 ಐತಿ. ಸೊ ಆ ಲೈನ್ ಸಂಬಂಧ ಇದನ್ನು ಶಾರ್ಟೆಸ್ಟ್ ರೂಟ್ ಮಾಡ್ರೆ ಕಲ್ಲೂರಿಂದ ಗುಂತ್ಕಲ ಅದಕ್ಕೆ 40 ಕಿಲೋಮೀಟ್ರ್ 110 ಸೆಕ್ಷನ್ ಐತಿ. ಅದು ಬಿಟ್ಟರೆ ಪೂರ್ತಿ ನಿಮಗೆ ತುಫಾನಿ ಆ್ಯಕ್ಷನ್ ಈ ಟ್ರೈನ್ ಒಳಗಂತೂ ಪಕ್ಕ ನೋಡೋಕೆ ಸಿಗುತ್ತೆ. 130 ಹಿಟ್ ಆಗುತ್ತೋ ಇಲ್ಲ ನೋಡೋಂಥ ರಾತ್ರಿ 11:30 ಮಂತ್ರಾಲಯ, ಆಮೇಲೆ ರಾಯಚೂರು, ಕಲಬುರ್ಗಿ ಮಠ ನಾವು ಇರೋಕೆ ಟ್ರೈ ಮಾಡ್ತೀನಿ ನಿಮ್ಮ ಸಂಬಂಧ. ಮತ್ತು ಕಲಬುರ್ಗಿಯಿಂದ ರಾಯಚೂರಿಂದದು ಟ್ರಾವೆಲ್ ಮಾಡೋಕೆ ಶಿರಡಿಗೆ ಹೋಗೋದು ಯೋಚನೆ ಮಾಡತ್ತೀರಂದ್ರೆ ಬರೀ ಬೆಸ್ಟ್ ಟ್ರೈನ್ ಅಲ್ರಿ. ಮತ್ತು ನಿಮಗಾಗೆ ನಾನು ಕವರ್ನು ಮಾಡತ್ತೆ. ಎಷ್ಟು ಶಾಂತ ಐತೆ ನೋಡ್ರಿ ಇದು ರೈಲ್ವೆ ಸ್ಟೇಷನ್. ಭಾಳ ಟೈಮ್ ಕೊಡಲಿಲ್ಲ ಇಲ್ಲಿ. 2 ನಿಮಿಷ 5 ನಿಮಿಷ ಒಳಗೆ ಟ್ರೈನ್ ತೆಗೆದುಬಿಟ್ರೆ. ಯಾಕಂದ್ರೆ ನಮ್ಮ ಹಿಂದನ 15-20 ಕಿಲೋಮೀಟ್ರ್ ಹಿಂದೆ ಐತ್ರಿ ಕುರ್ಲಾ. ಅಂದ್ರೆ ಕೊಯಂಬತ್ತೂರಿಂದ ಲೋಕಮಾನ್ಯ ತಿಲಕ್ ಹೋಗುವಂಥ ಎಕ್ಸ್ಪ್ರೆಸ್, ಕುರ್ಲಾ ಎಕ್ಸ್ಪ್ರೆಸ್ ಅಂತ ಹೇಳ್ತಾರೆ. ಅದ್ರ ಹಿಂದೆ ಬಸವ ಐತಿ. ಸೊ ಹಿಂಗೆ ಲೈನಪ್ ಇರೋದ್ರಿಂದ ನಮ್ಮನ್ನು ಜಲ್ದಿ ಡಿಪಾರ್ಟು ಮಾಡಿಸಿರೋ. ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಐತೆ ನೋಡ್ರಿ ಸ್ಟೇಷನ್. ಒಳ್ಳೆ ಆದದ್ದು. ಟಿಪಿಕಲ್ ಅದು ಆಂಧ್ರ ಸ್ಟೈಲ್ ಹೋಟೆಲ್ಗಳು ಏನಿರ್ತಾವಲ್ಲ ರೀ, ಅದನ್ನು ಸ್ಟೇಷನ್ ಒಳಗೆ ಇಟ್ಟರೆ ನೋಡ್ರಿ. ಇಲ್ಲಿ ಫುಲ್ ಓಪನ್ ಪರೋಟ ಹಾಕಕ್ಕೆ ಒಬ್ರು ನಿಂತಿರ್ತಾರೆ, ದೋಸೆ ಹಾಕಕ್ಕೆ. ನನಗೆ ಶ್ರೀಶೈಲಂ ವೈಬ್ಸ್ ಕೊಡುತ್ತೆ ಇಂಥದ್ದೆಲ್ಲ ಅಂಗಡಿ ನೋಡಿದೆ ಅಂದರೆ. ಬಿಟ್ಟ ತಕ್ಷಣ ನೋಡ್ರಿ ಇಲ್ಲೇ ಆ್ಯಕ್ಷನ್ ಸ್ಟಾರ್ಟ್ ಆತ. 113 112 ಹೋತ. ಈಗ ನಾನು ಯಾವ್ದಾರ ಸ್ಟೇಷನ್ ಬರೋದ ವೇಟ್ ಐತಿ, ಅವಾಗ ನಿಮಗೆ ಸ್ಟೇಷನ್ ಸ್ಕಿಪ್ ತೋರಿಸಿ ನಿಮ್ಗೆ ಐಡಿಯಾ ಆಗ್ತೈತೆ. ಇಲ್ಲಾಂತಂದರೆ ಏನು ಕತ್ತಲ್ದಾಗ ಕಾಣಂಗಿಲ್ಲ. ಸೊ 116 115 130 ಸ್ಟೇಷನ್ ಸ್ಕಿಪ್. ಸೆಕೆಂಡ್ಸ್ ಟ್ರೈನ್ ಕ್ರಾಸ್ ಆಯ್ತು ನೋಡ್ರಿ ಸ್ಟೇಷನ್. ಇದು ಕಲ್ಲೂರು ಜಂಕ್ಷನ್ ನೋಡ್ರಿ. ಇಲ್ಲಿಂದ ಲೈನ್ ಸಪ್ರೇಟ್ ಆಗುತ್ತೆ ಗುತ್ತಿಗೆ ಹೋಗಕ್ಕೆ. ನಾವು ಹೋಗೋದು ಡೈರೆಕ್ಟ್ ಹನುಮಾನ್ ಸರ್ಕಲ್ ಮೇಲೆ ಗುಂತಕಲ್ಲ. ರಶ್ ಆಯ್ತು ನೋಡ್ರಿ. ಇಲ್ಲಿಂದ 10:03 ನಾವು ಗಂಟೆಗೆ ಎಂಟರ್ ಆಗೇವಿ. ಸೌತ್ ಇಂಡಿಯಾಸ್ ಒನ್ ಆಫ್ ದ ಮೋಸ್ಟ್ ಬಿಗ್ಗೆಸ್ಟ್ ಜಂಕ್ಷನ್ ಪಾಯಿಂಟ್ಸ್ ರೀ. ಯಾಕಂತಂದ್ರೆ ಇಲ್ಲಿಂದ 5 ಲೈನ್ ಹೋಗ್ತಾವೆ ರೀ. ನೀವು
ದಕ್ಷಿಣ ಭಾರತದಾಗ ಎಲ್ಲೂ ಅಡ್ಡಾಡ್ಬೇಕಂತಂದ್ರು ಜಸ್ಟ್ ಗುಂತಕಲ್ಲಿಂದ ನೀವು ಟ್ರೈನ್ ಚೆಕ್ ಮಾಡ್ಕೊಂಬಿಡ್ರಿ, ನಿಮಗೆ ಎಲ್ಲ ಕಡೆಯಿಂದ ಕನೆಕ್ಟಿವಿಟಿ ಸಿಗುತ್ತೆ. ಸೊ ನೀವೇನಾರ ಧರ್ಮಾರಾಮ್ ಒಳಗೆ ಊಟ ತೊಗೊಂಡು ಬಿಟ್ಟಿರಿ ಅಂತಂತಂದ್ರೆ ನೀವು ಪ್ರಿಫರ್ ಮಾಡ್ಬೋದು. ಗುಂತಕಲ್ ಜಂಕ್ಷನನ್ನು ಭಾಳ ದೊಡ್ಡ ಜಂಕ್ಷನ್ ರೀ. ನಮ್ಮ ಹುಬ್ಬಳ್ಳಿ ಸೈಡ್ ಒಂದು ಲೈನ್ ಹೋಗುತ್ತೆ, ಕಲಬುರಗಿ ಸೈಡ್ ನಾವು ಹೋಗುತ್ತೆ ಒಂದು ಲೈನ್ ವಿಜಯವಾಡ ಸೈಡ್ ಹೋಗುತ್ತೆ, ಒಂದು ಲೈನ್ ಡೈರೆಕ್ಟ್ ಗುತ್ತಿ ಹೋಗಿ ಅದು ಮುಂದೆ ರೇಣಿಗುಂಟ ತಿರುಪತಿ ಆ ಸೈಡ್ ಹೋಗುತ್ತೆ. ಸೊ ಬಿಗ್ಗೆಸ್ಟ್ ಜಂಕ್ಷನ್ ಪಾಯಿಂಟ್ ಅಂಥೇಳಿ ಈ ಜಂಕ್ಷನಿಗೆ ನೀವು ಹೇಳ್ಬೋದು. ಈ ಲೈನ್ ಒಳಗೆ ಟ್ರಾವೆಲ್ ಮಾಡೋದು, ಈ ಸ್ಟೇಷನ್ ಒಳಗೆ ಬರೋದು, ಪ್ರತಿಯೊಂದು ಸದಾನು ಹೇಳ್ತಾನೆ ನಾನು ನಿಮ್ಗೆ. ಈ ಸ್ಟೇಷನ್ ಜೊತೆ ನಮ್ಮದು ಎಮೋಷನ್ಸ್ ಭಾಳ ಅದಾವೆ ರೀ. ನನಗೆ ಈ ಸ್ಟೇಷನ್ ಬಂದಂದ್ರೆ ಅದೆಲ್ಲ ರಿವೈಂಡ್ ಆಗುತ್ತೆ. ಸೊ ನಿಮಗೂ ಅಂಥದ್ದು ಯಾವ್ದಾರ ಒಂದು ಸ್ಟೇಷನ್ ಇದ್ದೇ ಇರುತ್ತೆ, ಅಲ್ಲಿ ಹೋದ್ರೆ ನಿಮಗೂ ಒಂದು ಸ್ವಲ್ಪ ಶಾಂತಿ ಸಿಕ್ಕಂಗೆ ಆಗುತ್ತೆ. ಯಾವ ಸ್ಟೇಷನ್ ಅಂತೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಸೊ ಇದಾದ್ಮೇಲೆ ಅದೋನಿ ಇದನ್ನು ಸ್ಟಾಪ್ ಐತಿ. ಮಂತ್ರಾಲಯಕ್ಕೆ ನಾವು ಸಿಗೋಣಂತ. ನಮ್ಮ ಬಾಸ್ ಏನೋ ತೊಗೊಂಬಂದ್ರೆ, ಅಣ್ಣ ಏನು ಕಾಫಿ ಎಷ್ಟು ರೂಪಾಯಿ ತೊಗೊಂಡ್ರು? 15. ಇದಕ್ಕೆ 15 ತೊಗೊಂಡ್ರೆ ಯಾಕಂತಂದ್ರೆ ಕಪ್ ದೊಡ್ಡದೈತಿ. ಕಪ್ ಮೇಲೆ 175 ml ಹಿಂಗೆ 150 ml ಇದ್ರ ಮೇಲೆ ರೇಟ್ನೂ ಇರುತ್ತೆ. ನೀವು IRCTC ಮೆಮನ್ನು ತೊಗೊಂಡು ತೆಗೆದು ನೋಡ್ಕೊಳ್ಬೋದು. ಮಷಿನ್ ಟೀನಾ ಚೆನ್ನಾಗಿದೆ. ಚಿಕ್ಕವನಿದ್ದಾಗ ನಿಂದು ಏನಾದರೂ ಸ್ಟೋರಿ ಇದೆಯಾ? ಅಂದರೆ ಯಾವುದಾದ್ರೂ ನಿಂದು ಫೇವ್ರೇಟ್ ಸ್ಟೇಷನ್ನು? ಅಲ್ಲಿ ಹೋದರೆ ಪೀಸು ಶಿವನಿ ದಾವಣಗೆರೆ ನೋಡ್ರಿ. ನಮ್ಮ ಸುಹಾಸ್ ಬೈದ ಶಿವನಿ ದಾವಣಗೆರೆ, ನಂದ ಗುಂತಕಲ್ಲು ಮತ್ತು ಮಾರ್ಕಪುರಮ್ಮ. ನಿಮ್ದು ಯಾವ್ದು ಸ್ಟೇಷನ್ ಅಂತೇಳಿ ನೀವು ಕಾಮೆಂಟ್ ಮಾಡ್ತಿದ್ರಿ. ಹುಬ್ಳಿ ಐತಿ, ಬಟ್ ಹುಬ್ಳಿ ನಂಗೆ ಯಾಕೆ ಬೇಜಾರು ಅಂತಂದ್ರೆ ನಂದು ಯಾವಾಗಲೂ ಟ್ರೈನ್ ಜರ್ನಿ ಎಂಡಕ್ಕಿತ್ತಲ್ಲ, ಆ ಹುಬ್ಬಳ್ಳಿದು ಐತಲ್ಲ ಪುನಃ ಬನ್ನಿ, ಇದು ನೈಋತ್ಯ ರೈಲ್ವೆ ಪುನಃ ಬನ್ನಿ ಅಂತ ಅದು ನೋಡಿದೋಡಕ್ಕೆ ಕಣ್ಣಾಗಿ ನೀರು ಬಂದ್ಬಿಡ್ತಿದ್ದು ನಂಗೆ. ಸೊ ವ್ಯಾಪ್ 7 ನೋಡತ್ತಿರಲ್ಲ, ಅದು ಬಂದ್ಬಿಟ್ಟು ಯಲಹಂಕ ಕಾಚಿಗುಡ ಎಕ್ಸ್ಪ್ರೆಸ್ ಅದ್ರಿ. ಅದು ವಾಯಾ ಗುತ್ತಿ ಬಂದೈತಿ. ಸೊ ಅದಕ್ಕೆ ಈಗ ಬಂದೈತಿ. ನಾನು ಓಟೆಕ್ ಆಗತ್ತೆ ಅಂದ್ಕೊಂಡಿದ್ದೆ, ಬಟ್ ನಮ್ಮದು ಟ್ರೈನ್ ಡಿಲೇ ಇರೋ ಸಂಬಂಧ ಓಟೆಕ್ ಆಗಲಿಲ್ಲ. ಸಿಗ್ನಲ್ಲೂ ಸಿಕ್ಬಿಡುತ್ತೆ ನಮಗೆ. ವಾ, ಏನು ಪ್ರಿಯಾರಿಟಿ ರೀ ಈ ಗಾಡಿಗೆ, ಡಿಲೇ ಇದ್ರೂ. ಬರೀ ಹೋಗೋಣಂತ. ಡೋಗೇಶ್ ಬೈ ಮೊದಲ ಈ ಟ್ರೈನಿಗೆ ನಮ್ಮ ಹುಬ್ಬಳ್ಳಿಯಿಂದ ಮತ್ತು ವಾಸ್ಕೋಡಿಗಾಮದಿಂದ ಕೋಚಸ್ ಬಂದು ಸ್ಲೀಪ್ ಕೋಚಸ್ ಆಗಿ ವರ್ಕ್ ಮಾಡ್ತಿದ್ದು ರೀ. ಆ ಸ್ಲೀಪ್ ಕೋಚಸ್ನ ಗುಂತಕಲ್ಲ ಒಳಗೆ ಆ್ಯಡನ್ನು ಮಾಡ್ತಿದ್ರು. ಯಾರ್ಯಾರಿಗೆ ಆ ಸ್ಟೋರಿ ಗೊತ್ತೈತಿ, ಯಾರು ಸ್ಲಿಪ್ ಕೋಚಸ್ ಒಳಗೆ ಟ್ರಾವೆಲ್ ಮಾಡ್ರೆ ಕಾಮೆಂಟ್ ಮಾಡ್ತೀವಿ ಸರಿ. ನಾನು ಟ್ರಾವೆಲ್ ಮಾಡಿದ್ದೆ, ಬಟ್ ಯಾವತ್ತೂ ಆ ವಿಡಿಯೋನ ಹಾಕಲಿಲ್ಲ. 10 ನಿಮಿಷ ಸ್ಟಾಪ್ ಆದ್ಮೇಲೆ ಫೈನಲಿ ಡಿಪಾರ್ಟ್ನೂ ಅದು ರೀ. ಹೈದ್ರಾಬಾದ್ ಹೋಗೋಕೆ ಯಲಹಂಕದಿಂದ ಖಾಲಿನ ಹೋಗುತ್ತೆ ನೋಡ್ರಿ ಗಾಡಿ. ನೋಡ್ರಿಲ್ಲ ಫ್ಲ್ಯಾಟ್ 130 ಗಾಡಿ, ಎಲ್ಲರೂ ಮಲ್ಕೊಂಡಾರ. ಸೊ ನಂದೀಗ ಮಂತ್ರಾಲಯ ಬರೋದು ವೇಟ್ ಐತಿ. 11:07 ಆಗತ್ತೆ ಟೈಮಿಂಗ್. ಡೇಟು ನೋಡ್ಕೊಂಬಿಟ್ರೆ ಹಿಂದೆ ಮುಂದಿನ ವಿಡಿಯೋ ಅಂತೇಳಿ ಕಮೆಂಟ್ ಆಗ್ತಿರ್ತಾರೆ ವಿಡಿಯೋ. ಮಂತ್ರಾಲಯಂ ರೋಡ್. ಹತ್ತು 48ಕ್ಕೆ ಬರೋ ಟೈಮಿಂಗ್ ಇತ್ತು ರೀ. 11:22ಕ್ಕೆ ಬಂದೇವಿ. ಬೆಂಗಳೂರಿನಿಂದ ಮಂತ್ರಾಲಯ ಬರ್ತೀರಂದ್ರೆ 7 ತಾಸನೇ ಬರ್ಬೋದು ನೋಡ್ರಿ ಈ ಟ್ರೈನ್ ಒಳಗೆ. ವೆನಸ್ಡೇ ನಿಮ್ಗೆ ಈವ್ನಿಂಗ್ ಸಿಗುತ್ತಿದೆ. 3:30 ಟೈಮಿಂಗ್ ಕೊಟ್ಟರೆ, ಬಟ್ 4 ಗಂಟೆ ಮೇಲೆ ಬರುತ್ತೆ. ಯಲಹಂಕದಿಂದ ತೊಗೊಳ್ತೀರಂದ್ರೆ 5 ಗಂಟೆಗೆ ನಿಮಗೆ ಟ್ರೈನ್ ಐತಿದೆ. ಸೊ ಇದನ್ನು ತೊಗೊಂಡು ನೀವು ಮಂತ್ರಾಲಯ ರಾಯರ ಸನ್ನಿಧಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಗುರುವಾರ ಬೆಳಿಗ್ಗೆ ನೀವು ಆರಾಮಾಗಿ ದರ್ಶನ ಮಾಡ್ಬೋದು. ಬುಧವಾರ ರಾತ್ರಿ ಬರುತ್ತೆ, ಗುರುವಾರ ಬೆಳಿಗ್ಗೆ ದರ್ಶನ ಮಾಡ್ಕೊರಿ, ವಾಪಸ್ ಒಂದೇ ಭಾರತದಿಂದ ನೀವು ರಿಟರ್ನನ್ನು ಆಗ್ಬೋದು. ಅಷ್ಟು ಮಸ್ತ್ ಐತಿ ಟ್ರೈನ್. ನಾನು ಅದನ್ನ ನೋಡತ್ತಿದ್ದೆ, ಒಂದು ಅಬ್ಸರ್ವ್ ಮಾಡಿದೆ, ಯಾದಗಿರಿಗೆ ಸ್ಟಾಪ್ ಇಲ್ಲರಿ ಇದು ಟ್ರೈನ್. ನಾನು ಅದನ್ನು ನೋಡತ್ತಿದ್ದೆ, ಯಾದಗಿರಿಗೆ ಯಾಕೆ ಸ್ಟಾಪ್ ಇಲ್ಲಿದೆ ಅಂತಂತೇಳಿ. ಅದೊಂದು ನನಗೆ ಏನಂತಂದ್ರೆ ಸರ್ಪ್ರೈಸ್ ಮಾಡಿದ್ದೆ. ಯಾಕಂತಂದ್ರೆ ಹಿಂದೂಪುರ ಅಂತ ಸ್ಟೇಷನ್ಗಳಿಗೆ ಸ್ಟಾಪ್ ಕೊಡುತ್ತಂತಂದ್ರೆ ನಮ್ಮ ಯಾದಗಿರಿ ದೊಡ್ಡ ಡಿಸ್ಟಿಕ್ ರೀ, ಒಂದು ಸ್ಟಾಪ್ ಕೊಡಲೇಬೇಕು. ಭಾಳಷ್ಟು ಕ್ರೌಡ್ ಹತ್ಕೊಂತ ನೋಡ್ರಿ ಇಲ್ಲಿ ಈ ಗಾಡಿಗೆ. S6 ಇದು
6. ಪಾಪ ಅವ್ರ ಅಂಟಿ ಹೆದರಿ ಬಿಟ್ಟಿದ್ದರು ರೀ, ಆಮೇಲೆ ಜಕ್ಕೊಂಡೆ. ಲಾಸ್ಟ್ ಮೂಮೆಂಟಿಗೆ ಬಂದ್ರೆ ಹಿಂಗಾಗುತ್ತೆ. ಬಿಫೋರ್ ಟೈಮ್ ಬರೋಕ್ಕಂತ ಇರಿ. ಎಷ್ಟು ಶಾಂತ ಐತೆ ಮಂತ್ರಾಲಯ ರೋಡ್. ಪಿಕಪ್ ತೊಗೊಂಡೇ ಬಿಟ್ಟಿವಿ ನಾವು. ಮೇನ್ ಲೈನ್ ಸ್ಟೇಷನ್ ಇರೋದು ಅಡ್ವಾಂಟೇಜೇ ಇದೆ ನೋಡ್ರಿ, ಈಸಿ ಪಿಕಪ್ಸ್ ಇರುತ್ತೆ. ಬಟ್ ಕ್ರೌಡ ಇಳ್ದೈತಿ, ಇಲ್ಲಿ ಜಾಸ್ತಿ ಡಿಬೋರ್ಡ್ ಆಗೈತಿ. ಮಂತ್ರಾಲಯಂ ಸ್ಟೇಷನ್ ಆದ ಹುಡ್ಕ ತುಂಗಭದ್ರಾ ರಿವರ್ ಬ್ರಿಡ್ಜ್ ಬರುತ್ತೆ ರೀ. ಅದಾದ ಹುಡ್ಕ ಮತ್ತೆ ನಾವು ವಾಪಸ್ ಕರ್ನಾಟಕಕ್ಕೆ ಎಂಟ್ರ್ ಹಾಕಿದೆ, ರಾಯಚೂರು ಮಠ. ರಾಯಚೂರು ಆದ್ಮೇಲೆ ಮತ್ತೆ ಒಂದು ಪಾರ್ಟ್ ಒಳಗೆ ನಾವು ತೆಲಂಗಾಣಕ್ಕೆ ಎಂಟ್ರ್ ಹಾಕ್ತೇವೆ. ಅದೆಲ್ಲ ಅಂತೇಳಿ ರಾಯಚೂರು ಆದ್ಮೇಲೆ ಹೇಳ್ತೀನಿ. ಸೊ ಫುಲ್ಲಿ ಶಾಂತ ಐತಿ, ಎಲ್ಲರೂ ಮಲ್ಕೊಂಬಿಟ್ರೆ. ಯಾಕಂತಂದ್ರೆ ಪೂರ್ತಿ ಟ್ರೈನ್ ರೀ, ಲಿಟ್ರಲಿ ಪೂರ್ತಿ ಟ್ರೈನ್. ಎಲ್ಲರೂ ಸಾಯಿಬಾಬಾನ ಸನ್ನಿಧಿಗೆ ದರ್ಶನ ಮಾಡೋಕ್ಕೆ ನಾವು ಹೊಂಟ್ರೆ. ಇದು ಪೂರ್ತಿ ಟ್ರೈನ್ ಹಿಂಗೆ ಅನ್ಕೋಬೋದು, ಟೂರಿಸ್ಟ್ ಟ್ರೈನ್. ನಡಕ್ಕೆ ಧರ್ಮವರಮ್ದಿಗೂ ಇಳ್ಯಾವ್ರು ಇದ್ರೆ, ಬಟ್ ಅವರೆಲ್ಲ ಸೀಟ ಮೊದಲಿಂದನೇ ಬುಕ್ ಇದ್ದು. ಅಪ್ ಟು ನಮ್ದು ಸೈಡ್ ನಮ್ದು ಅಪೋಸಿಟ್ ಅಪ್ಪರ ಮತ್ತು ಮಿಡಲ್ ಬರ್ತವ್ರು. ಇಲ್ಲಿಗೆ ಬಂದ್ರಪ್ಪ ಅಂತಂದ್ರೆ ಅನಂತಪುರದಾಗ ಅವ್ರದ್ದು ಟಿಕೆಟ್ ಅಪ್ ಟು ಸಾಯಿನಗರ್ ಶಿರ್ಡಿ. ಎಲ್ಲರೂ ಶಿರ್ಡಿ ಅಂತೇಳಿ ಮಾತಾಡ್ಕೊಂತ ಹಂಗೆ ಬಂದಿದ್ವಿ. ಬಾಬಾರ್ದು ಮಹಿಮೇನೆ ಹಂಗೈತಿ. ಎಲ್ಲರೂ ಯಾವಾಗ ಬಾಬಾ ಕರೆಯೋದಿಲ್ಲ ಅಂತಾರಲ್ಲ, ಅಲ್ಲಿ ಮಟ್ಟ ಹೋಗೋಕ್ಕಾಗೋದಲ್ಲ ಅಂತಾರೆ ನೋಡಿ. ನಾನು ಅದಕ್ಕೆ ವೇಟ್ ಮಾಡತ್ತೀನಿ. ಈಗ ರಾಯಚೂರು ಬರುತ್ತಲ್ಲ, ಸೊ ಒಂದು 35 ಕಿಲೋಮೀಟ್ರ್ ಏನೋ ಐತಿ ಮಂತ್ರಾಲಯದಿಂದ. ಅದಕ್ಕೆ ಅದು ಒಳಗೆ ಹೋಗಿ ಕುಂದ್ರದೇನೋ ಹೊಳೆ ಮಾಡಿ ಇಳಿದು ಬರೋದೇನೋ ಅಂತಂತೇಳಿ, ಸೊ ಅದು ಬರೋ ಮಟ್ಟ ವೇಟ್ ಮಾಡಿ ನಿಮಗೆ ತೋರಿಸಿ ಆಮೇಲೆ ನಾನು ಹೋಗಿ ಮಲ್ಕೋತೀನಿ. ಮತ್ತು ನೋಡಿನಂತ ಯಾದಗಿರಿ ಸ್ಕಿಪ್ಪನ್ನು ನಾನು ತೋರಿಸ್ತೀನಿ. ಇಲ್ಲಂತಂದ್ರೆ ಯಾದಗಿರಿದವ್ರು ಒಂದು ಬರೆದು ಬಿಡ್ತೀನಿ. ಮಟ್ಟ ಯಾದಗಿರಿ ತರಬಸ್ಲಿ ರೆಸ್ಟ್ ಅಂತ ಯಾದಗಿರಿ ಸ್ಕಿಪ್ ಮಾತ್ರ ತೋರಿಸ್ತೀನಿ ನಿಮಗೆ. ಲೋಕೋ ಪೈಲಟ್ ಗಾರ್ಡ್ ಅವ್ರು ಇರ್ತಾರಲ್ರಿ ಗೂಡ್ಸುತ್ತ, ಅವ್ರ ಸಂಬಂಧ ಗಾಡಿ ಇಲ್ಲಿ ನಿಲ್ಸಿರಿ ನೋಡ್ರಿ, ಮರಿಚಿತ್ತಲ್ಲೊಳಗೆ. ನಮ್ಮ ರಾಯಚೂರು ಜಂಕ್ಷನ್ ಯಾವುದೋ ಡೆಮೋ ಇತ್ತು ನೋಡ್ರಿ ಇಲ್ಲಿ. ಕಲ್ ರಾಯಚೂರು ಡೆಮೋ ಅನ್ಕೋತ. ಏನು ರಿಕ್ಷಾ ಹಿಂಗೆ ಐತ್ರಿಪ್ಪ ಇದಕ್ಕೆ. ಆ ಬೋರ್ಡ್ ನೋಡಿ ಹೆದ್ರಿಗೆ ಬಂತು, ಅಷ್ಟು ನೇಮ್ ಕಾಣತ್ತದ್ರ. 11:49 50 ಆತ. ನಾವೀಗ ನಮ್ಮ ರಾಯಚೂರು ಜಂಕ್ಷನಿಗೆ ಎಂಟ್ರದೀವಿ. ಪ್ಲಾಟ್ಫಾರ್ಮ್ ನಂಬರ್ 2 ತೊಗೊಂಡ್ರೆ ನಂಗೆ ನೀರಿನ ಬಾಟ್ಲ್ ತೊಗೋಬೇಕ್ತಡ್ರಿ. ನೀರಿನ ಬಾಟ್ಲ್ ತೊಗೋದೀನಿ, ಒಂದು ವಾಟರ್ ಬಾಟ್ಲ್. ಒಂದು ನೀರಿನ ಬಾಟಲ್ ತೊಗೊಂಡೆ ಮತ್ತು ಒಂದು ಲೆಮನ್ ರೈಸ್ ತೊಗೊಂಡೆ ರೀ. ಏನರ ಹೊಟ್ಟೆ ಹಸಿದ್ರೆ ತಿನ್ನಕ್ಕೆ ಬರುತ್ತೆ ಅಂತೇಳಿ ಪೂರ್ತಿ. ಮತ್ತು ಈಗ ವಾಡಿ ಜಂಕ್ಷನ್ ಮಟ್ಟ ಏನೂ ಸಿಗೋಂಗಿಲ್ಲ ನನಗೆ. ಹೆಂಗಂತಂದ್ರೆ ರಾತ್ರಿ ಏನಾರು ತಿನ್ಬೇಕು ಅನ್ಸುತ್ತೆ ಅಂತ. 2 ನಿಮಿಷ ಅಷ್ಟೇ ಸ್ಟಾಪ್ ಐತಿ. 11:55 ಅಂದ್ರೆ 5 ಗಂಟೆಗೆ ಬಿಟ್ಟಿವ್ರಿ ನಾವು. ರಾಯಚೂರಿಗೆ ಚಲೋ ಕನೆಕ್ಟಿವಿಟಿ. ಇಂಥ ಟ್ರೈನ್ಗಳನ್ನ ರಾಯಚೂರಿಗೆ ಬಿಡ್ಬೇಕು. ಅಮೃತ್ ಭಾರತ್ ಕೇಳತ್ತೀವಿ, ಕಲ್ಯಾಣ ಕರ್ನಾಟಕಕ್ಕೆ ಕೊಡ್ರಿ ಅಂತೇಳಿ. ಯಾವಾಗ ಬರುತ್ತೆ ಏನೋ. ನಾಗರ್ಕೋಲಿಂದ ಮಂಗ್ಳೂರು ಬಂತಂತಂದ್ರೆ ಬೀದರಿಂದ ಬೆಂಗಳೂರು ಮೈಸೂರು ಯಾಕೆ ಬರೋತ್ತು ರೀ. ಎಲೆಕ್ಷನ್ ಬರಲಿ ಬರುತ್ತೆ ಅಂತೇಳಿ ಹೇಳಕ್ಕೆ ಹೋಗ್ಬೇಡ್ರಿ. ಡಾರ್ಕ್ ರಿಯಾಲಿಟಿ ಅದ. ಡಿವೈಡ್ ಆದ ತಕ್ಷಣ ಮತ್ತೆ ಈಗ 1:30 ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ. ಹಿಂಗೆ ನಾನ್ ಸ್ಟಾಪಾಗಿ ಹೋಗ್ಕೊತಾನೆ ಇರುತ್ತೆ. ಬಟ್ ನಾನು ಇದನ್ನು ಎಂಜಾಯ್ ಮಾಡ್ತೀನಿ. ಚಲೋ ಆಯಿತು ಇಲ್ಲ ನಿಮಗೂ ರೆಕಮೆಂಡು ಮಾಡ್ತಾನೆ. ಇದು ಬೇಕಾ ಒಂದು ಪಿಕಲ ರೈಸ್ ಐತಿ. ಸೊ ನೋಡಿ ನನ್ನ ಟೇಸ್ಟ್ ಹೆಂಗಿರುತ್ತೆ. ಅದ್ರ ಜೊತೆಗೆ ಏನದ ಇದು ಓಡ್ ಹೊಂಟತ್ತೆ ಟ್ರಿಪ್ ಆಮೇಲೆ. ನಾವು ಸ್ಪ್ರೌಟ್ಸ್ ತೊಗೊಂಡಿದ್ದೀವಿ, ಬೈ ತೊಗೊಂಡಿದ್ದಲ್ಲ. ಸ್ಪೂನು ಕೊಟ್ರು. ರೈಸ್ ನೋಡಿ ಚೂಡು ಅಂತಂದ್ರೆ ಚಲೋ ಐತೆ ಅನ್ಬೋದು. ಯಾದಗಿರಿ ರೈಲ್ವೆ ಸ್ಟೇಷನ್ ಸ್ಕಿಪ್ ಮಾಡತ್ತೀವಿ. ಯಾವುದೋ ಟ್ರೈನ್ನ ಓವರ್ಟೇಕು ಮಾಡತ್ತೀವಿ ನೋಡ್ರಿ. ಇಲ್ಲಿ ಯಾವುದಿದೆ? ಹಾಂ,
CSMT ಹೋಗುವಂಥ ಚೆನ್ನೈ CSMTನ ಯಾದಗಿರಿ ಸ್ಟೇಷನ್ ಒಳಗೆ ನಾವು ಓವರ್ಟೇಕ್ ಮಾಡತ್ತೇವೆ. ಚಲೋ ಆದ್ರೆ ಎಳೆದು ಬಂದಿದ್ದಕ್ಕೆ ಯಾದಗಿರಿನೂ ಕವರ್ ಆತ, ಟ್ರೈನದು ಓವರ್ಟೇಕ್ನು ಕವರ್ ಆತ. ಕಲ್ಯಾಣದ ಆ್ಯಪ್ 7 ಟ್ರೈನ್ ಹೆಂಗೆ ನಾನ್ ಸ್ಟಾಪ್ ಹೊಂಟತ್ ನೋಡ್ರಿ. ಇಲ್ಲ ಮಸ್ತ್ ನಾನು ಮಲ್ಕೊಂಡನಿ. ಈಗ ಬೆಳಗಿನ ಜಾವ 8 ಗಂಟೆ ಆಗತ್ತೆ. ನಾವೀಗ ಅಹಿಲ್ಯಾನಗರ ಜಂಕ್ಷನ್ ಡಿಪಾರ್ಟ್ ಆಗಿದ್ವಿ. ಇಲ್ಲಿ ನೋಡತ್ತಿರ್ಬೋದು ನೀವು ಅಮರಾವತಿ ಎಕ್ಸ್ಪ್ರೆಸ್ ಅನ್ಕೋತೀನಿ ನಾವೀಗ. ಅಮರಾವತಿ ಪುಣೆ WDP 4D ಜೊತೆ ನಿಂತೈತಿ. ಇದು ಸಿಂಗಲ್ ಲೈನ್ ಇರೋ ಸಂಬಂಧ. ಸೊ ಇದು ನಿಂತೈತಿ, ನಾವು ನಿಂತೈತಿ ಅಂತಂದ್ರೆ ಯಾವುದೊಂದು ಪ್ರೀಮಿಯಂ ಟ್ರೈನ ಬರತ್ತಿರ್ಬೇಕಿಲ್ರಿ. ಹೌದು, ಈಗ ನಮಗೆ ಓವರ್ಟೇಕ್ ಮಾಡಕ್ಕೆ ಬರತ್ತದೆ ಪುಣೆಯಿಂದ ಅಜ್ನಿ ಅಂದ್ರೆ ನಾಗ್ಪುರ್ಗೆ ಹೋಗುವಂಥ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಹಿಲ್ಯಾನಗರ್ ಜಂಕ್ಷನ್ ಆದಮೇಲೆ ನಿಂಬ್ಲಕ್ ಅಂತೈತಿ. NIMBLAK. ಲಾಂಗೆಸ್ಟ್ ವಂದೇ ಭಾರತ್ ಆಫ್ ಇಂಡಿಯನ್ ರೈಲ್ವೇಸ್ ನೋಡ್ರಿ. ಒಂದ ದಿನಕ್ಕೆ ಹೋಗಿ ಒಂದ ದಿನಕ್ಕೆ ವಾಪಸ್ ಬರಲ್ಲ ಅಂತೇಳಿ ಇಂಡಿಯನ್ ರೈಲ್ವೇಸ್ ಅವ್ರ 2 ಸೆಟ್ ಆಫ್ ರೇಕ್ಸ್, 1 ರೇಕ್ ಅಲ್ಲಿಂದ 1 ರೇಕ್ ಇಲ್ಲಿಂದ ಡೆಡಿಕೇಟೆಡ್ ಹೋಗುತ್ತೆ, ಡೆಡಿಕೇಟೆಡ್ ಬರುತ್ತೆ. ಪುನಟುಂಬ ಜಂಕ್ಷನ್ಗಿಂತ ಮೊದಲನ ಲೈನ್ ಬೈಪಾಸ್ ಲೈನ್ ಅಂತ ಹೇಳ್ಬೋದು ನೀವು. ಶಿರ್ಡಿ ಕಡೆ ಹೋಗುತ್ತೆ. ಆ ಸೈಡಿಂದ ಬರೋ ಟ್ರೈನ್ಗಳು ಪುನಟುಂಬಕ್ಕೆ ಬಂದು ಹೋಗ್ತಾವೆ. ಸೊ ಶಿರ್ಡಿಗೆ ಎಲ್ಲಿಂದ ಲೈನ್ ಹೋಗುತ್ತೆ ಅಂತೇಳಿ ಕೇಳೋರಿಗೆ ಇದು ಆನ್ಸರ್ ನೋಡ್ರಿ. ಪುನಟುಂಬ ಅಂಥೇಳಿ ಜಂಕ್ಷನ್ ಬರುತ್ತೆ, ಅಲ್ಲಿಂದ ಲೈನ್ ಸಪ್ರೇಟ್ ಆಗುತ್ತೆ. ಇಲ್ಲಾಂತಂದ್ರೆ ಡೈರೆಕ್ಟ್ ಒಂದಷ್ಟು ಟ್ರೈನ್ಗಳು ಮನ್ಮಾಡ ಮುಂದೆ ಹೋಗುವೆಲ್ಲ ನೀವು ಕೋಪರ್ಗಾಂವ್ ಕೇಳೋದನ್ನು ಹೋಗ್ಬೋದು. ಅಲ್ಲಿಂದ ಎಷ್ಟು 15 ಕಿಲೋಮೀಟ್ರನೂ ಆಗುತ್ತೆ. ಬಟ್ ಶಿರ್ಡಿ ಟರ್ಮಿನಸ್ಗೆ ಹೋಗ್ಬಿಟ್ರೆ ಅಂದ್ರೆ ಅಲ್ಲಿಂದ 1-1.5 ಕಿಲೋಮೀಟ್ರ್ ಹಾರ್ಡ್ಲಿ ಟೆಂಪಲ್.
10:50 ಟೈಮಿಂಗ್ ಇತ್ತು ರೀ. 10:35 ಅರೈವ್ ಆದ್ವಿ. ಎಲ್ಲಿ 1.5 ತಾಸು ಡಿಲೇ ಇದ್ವಿ, ಆಮೇಲೆ 2 ತಾಸು ಡಿಲೇ ಆಯ್ತು. ಕಲಬುರ್ಗಿ ಯಾಕೆ ಕವರ್ ಮಾಡಲಿಲ್ಲ ಅಂತಂದ್ರೆ 2:30 ಆದ್ರೂ ಇನ್ನೂ 2:30 ಇಲ್ಲ 2 ಗಂಟೆ ಆಗಿತ್ತು ಟೈಮಿಂಗ್. ನಾನು ನಿಮ್ಗೆ ತೋರಿಸ್ತೀನಿ 1:48 ವಾಡಿನ ಅರಾವಾಗಿರ್ಕಿಲ್ಲ ರೀ ಟ್ರೈನ್. ಬರೀ ಇನ್ನು ಕ್ರಾಲ್ ಮಾಡೋದಿತ್ತು ಅರ್ಧ ತಾಸು ವೆಯ್ಟ್ ಮಾಡಿದೆ. ಸೊ ಫೋನ್ ಕೈಯಾಗಿ ಹಿಡ್ಕೊಂಡು ಮಕ್ಕೊಂಬಿಟ್ಟೇನಿ. ಫುಲ್ ರಿಸ್ಕಿ. ಏನು ಹೇಳ ನಿಮ್ಗೆ ಮಕ್ಕೋಬಾರ್ದಂತಿತ್ತ, ಬಟ್ ಕ್ಷಮೆ ಕೇಳ್ತೀನಿ. ರಾತ್ರಿ ಭಾಳ ಟೈಮ್ ಆಗಿದ್ದಕ್ಕೆ ಕಲಬುರ್ಗಿನ ತೋರ್ಸೋಕ್ಕಾಗಿಲ್ಲ. ಯಾಕಂದ್ರೆ ನಾನು 100% ಕೊಟ್ಟಿನಿ ನನ್ನ ಕಡೆಯಿಂದ. ಬಟ್ ನಿದ್ದೆ ಅಷ್ಟು ಹೇಳೋದು ಬಿಡುತ್ತೆ. ಕಂಟಿನ್ಯೂಸ್ ಆಗಿ 6 ದಿನದಿಂದ ನಾನು ಟ್ರೈನ್ ಒಳಗೆ ಟ್ರಾವೆಲ್ ಮಾಡಿದೆ. ಈಗ ನಾವು ಫೈನಲಿ ಎಂಟ್ರಾಗೀವಿ ಶ್ರೀ ಸಾಯಿನಗರ ಶಿರ್ಡಿ ರೈಲ್ವೆ ಟರ್ಮಿನಸ್ಸಿಗೆ. ಇಲ್ಲಿಂದ ನೀವು ಟೆಂಪಲ್ಗೆ ಹೋಗಾಕ ಎಷ್ಟು ದೂರ ಆಗತ್ತೆ? ಕಿಲೋಮೀಟ್ರು 3 ಕಿಲೋಮೀಟ್ರ್ ಆಗತ್ತಂತ್ರಿ. ಆಟೋನೂ ಐತಿ. ಹಾಂ, ಅದು ಹೋಗ್ಬೋದು. ಆಟೋನೂ ಸಿಗುತ್ತೆ ನಿಮಗೆ. ಎಲ್ಲ ಆಪ್ಷನ್ಸ ಈ ಸ್ಟೇಷನಿಂದ ನಿಮಗೆ ಸಿಗುತ್ತೆ. ಸೊ ಸಾಯಿನಗರ ಶಿರ್ಡಿಗೆ ಬರತ್ತೀರ ಅಂತಂದ್ರೆ ಬೆಂಗಳೂರಿಂದ ವೆನೆಸ್ಡೇ ಬಿಡ್ರಿ, ಥರ್ಸ್ಡೇ ಮಾರ್ನಿಂಗ್ ರೀಚ್ ಆಗ್ರಿ. ಸೊ ಇಲ್ಲೇ ಐತೆ ನೋಡ್ರಿ ಬೆಸ್ಟ್ ಟ್ರೈನ್ ನಿಮ್ಗೆ ಬೆಂಗಳೂರಿನಿಂದ ಶಿರ್ಡಿಗೆ ಬರಾಕ. ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ವೀಡಿಯೋಸ್ದಾಗ ಸಿಗೋಣಂತ. ಅಲ್ಲಿ ಮಠ ಜೈ ಹಿಂದ್, ಜೈ ಕರ್ನಾಟಕ ಮಾತು.